ಆಯ್ತು ಸರ್. ಅಪ್ಪು ಸರ್ ಅಂದ ತಕ್ಷಣ ನಿಮ್ಗೊಂದು ಬೇರೆ ರೀತಿಯ ಒಡನಾಟ ಇತ್ತು. ಆಕಾಶ ಜೊತೆ ಮಾಡಿ ಸಿನಿಮಾಗಳಾಗಿ ಅವರಿಲ್ಲ ಅನ್ನೋದು ಯಾವತ್ತೂ ನೆನ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಹೀಗೆ ಸರ್, ನಮಗೆ ಫಸ್ಟ್ ಸಿನಿಮಾದಿಂದ ಕನೆಕ್ಷನ್ ಅಪ್ಪು ಸರ್ದು, ಅಪ್ಪು ಪಿಕ್ಚರಿಂದ ಸುಮಾರು ಒಂದು 7 ವರ್ಷ ಅವ್ರದ್ದು ಜೊತೆಲಿ ಆಲ್ಮೋಸ್ಟ್ ಆಲ್ 6 ಅವರ್ಸ್ 8 ಅವರ್ಸು ಅವ್ರ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಂಥ ಒಂದು ಅವಕಾಶ ನನಗೆ ಬರೆಯೋಕ್ಕಾಗಲ್ಲ ಸರ್. ಯಾಕೆಂದರೆ ಮೊನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡ್ತಿದ್ದಾಗ ಅದೇ ಮಾತಾಡ್ಬೇಕಾದ್ರೆ ರಮ್ಯಾ ಅವ್ರ ಜೊತೆ ಅವರು ಹೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ. ಬಟ್ ಭಾಳ ಹಳೆ ನೆನಪುಗಳೆಲ್ಲ ಚೆನ್ನಾಗಿ ಕಾಡ್ತಿತ್ತು. ಅವಾಗ ನಾವೇನೇನು ಮಾಡ್ತಿದ್ವಿ, ಅವ್ರು ಯಾವ ಥರ ಇದ್ರು ಸೆಟ್ಟಲ್ಲಿ, ಅದೆಲ್ಲ ತುಂಬ ಫೀಲ್ ಆಗ್ತಿತ್ತು. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಒಂದು ಫೀಲ್ ಏನಪ್ಪ ಅಂದರೆ, ಆಕಾಶ್ ಸಿನಿಮಾ ರಿಲೀಸ್ ಆಗಿರೋದು ಅವ್ರು ಇಲ್ಲದೆ ಇರುವಾಗ ರಿಲೀಸ್ ಆಗಿದೆಲ್ಲ ಅಂತ ಒಂದು ಬೇಜಾರಷ್ಟು. ಅದ್ರ ಜೊತೆಗೆ ಅಟ್ಲೀಸ್ಟ್ ಅವ್ರು ಇಲ್ಲದೆ ಇದ್ರು ಆ ಸಿನಿಮಾದ ಮುಖಾಂತರ ನಾವು ಸಂಭ್ರಮ ಮಾಡ್ಬೋದಲ್ಲ ಅಂತ ಒಂದು ಖುಷಿನೂ ಜೊತೆಲಾಗುತ್ತೆ. ಆಮೇಲೆ ಜನ ತೋರಿಸೋ ಪ್ರೀತಿ, ಅವ್ರ ಬಗ್ಗೆ ಆ ಒಂದೊಂದು ಶಾರ್ಟ್ಗೂ ಜನ ರೆಸ್ಪಾನ್ಸ್ ಮಾಡೋದು ಪುನೀತ್ ಸರ್ಗೆ, ಅವ್ರ ಡೈಲಾಗ್ಗಳಿಗೆ ನಿಜವಾಗ್ಲೂ ಇನ್ನೂ ಅವರು ಜನರ ಮನಸ್ಸಲ್ಲಿ ಅಚ್ಚಾಳಿಯೇ ಉಳಿದ್ಬಿಟ್ಟಿದ್ದಾರೆ. ಅವರಿಲ್ಲ ಅಂದ್ರೆ ಕೂಡ ಅಭಿಮಾನಿಗಳು ಈ ರೀತಿ ಸೆಲೆಬ್ರೇಟ್ ಮಾಡುವಂಥದ್ದು. ಅಭಿಮಾನಿಗಳ ಬಗ್ಗೆ ಅವರು ನಿಮ್ಮ ಜೊತೆ ಇದ್ದಾಗ ಯಾವ ಥರ ಹೇಳಿರೋ ಮಾತು ಹೇಗೆ ಅನಿಸ್ತದೆ ಸರ್? ಅಭಿಮಾನಿಗಳಿಗೆ ಅವರು ಅಷ್ಟು ಪೇಷನ್ಸಿಂದ ನಿಂತ್ಕೊಂಡು ಫೋಟೋ ಕೊಡೋರನ್ನ ನಾನು ನೋಡೇ ಇಲ್ಲ ಸರ್ ಯಾರು. ಆಮೇಲೆ ಬರ್ಡೇ ಟೈಮಲ್ಲಿ ನಾವು ಇರ್ತಿದ್ವಲ್ಲ, ಮಿಡ್ ನೈಟಿಂದ ಹಿಡಿದು ನೆಕ್ಸ್ಟ್ ಡೇವರೆಗೂ ಸ್ನಾನ ಮಾಡದೆ ನಿಂತ್ಕೊಂಡು 5 ನಿಮಿಷ ಸ್ನಾನ ಮಾಡ್ಕೊಂಡು ಫೋಟೋ ಕೊಟ್ಟದ್ದು ಇದೆ. ಆಮೇಲೆ ಯಾರಿಗಾದ್ರು ಎಷ್ಟೇ ಇದಾದರೂ ಪೇಷನ್ಸಿಂದ ಮಾತಾಡೋರು. ಈಗ ಸಡನ್ ಆಗಿ ಅಪ್ಪು ಸರ್ ಸ್ಟೆಂಟ್ಗಳು ಅವ್ರು ಇವ್ರು ಏನಾದ್ರು ತಳ್ಳಿಗಿಳಿದ್ರೆ ಅವನು ಅವ್ರ ಜೊತೆ ಜಗಳಾಡಿದ್ರೆ ಅವರೇ ಕರೆಯೋರು, ಬಿಡಮ್ಮ ಯಾಕೆ ಜಗಳ ಆಡ್ತೀಯ, ಬಾಮ್ಮ ಎಷ್ಟು ಬೇಕು ಬೇಕಮ್ಮ, 2 ಫೋಟೋ ಬೇಕಾ 3 ಫೋಟೋ ಬೇಕಾ ಅಂತ ಹೊಡಿಸ್ಕೊಡೋರು. ಅಂದರೆ ಅಭಿಮಾನಿಗಳನ್ನ ಅಷ್ಟು ನಗ್ನಗ್ತಾ ಸ್ವಾಗತ ಮಾಡ್ತಾ ಫೋಟೋ ಹೊಡಿಸ್ಕೊತಾ ಇದ್ರು. ಅದು ನಾನು ಎಲ್ಲೂ ಕಾಣಲಿಲ್ಲ. ರಾಜ್ಕುಮಾರ್ ಬಿಟ್ಟರೆ ಅವ್ರನ್ನೇ ನೋಡೋದು ಆ ಥರ ಒಂದು ಸಿಂಪಲ್ ಆಗಿ ಜನಗಳ ಜೊತೆ ಬೇರೆ. ಸರ್, ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ನಾನು ಹುಟ್ಟಹಬ್ಬದ ದಿನ ಊರಲ್ಲಿರಲ್ಲ, ಬೇರೆ ಕಡೆ ಇರ್ತೀನಿ, ಎಲ್ಲಿರ್ತಾರೋ ಅಲ್ಲಿಂದನೇ ಶುಭಾಶಯ ಅನ್ನೋ ರೀತಿ ಕೂಡ ಅದನ್ನೇ ಅಭಿಮಾನಿಗಳು ಆರಾಧಿಸ್ತಾರೆ. ಹೇಗೆ ಅನ್ಸುತ್ತೆ ಅದು ನೋಡಿದ್ರೆ ಇನ್ನೂ ಇದ್ದಾರೆ, ಎಲ್ಲೋ ದೂರಕ್ಕೆ ಹೋಗಿದ್ದಾರೆ, ಪುನಃ ಬರ್ತಾರೆ ಅಂತ ಒಂದು ನಮಗೆ ಮನಸ್ಸಿಗೆ ಅನಿಸುತ್ತೆ. ಆ ವಿಡಿಯೋ ನೋಡಿದ್ರೆ, ನಾನು ನೋಡಿದೆ ಆ ವಿಡಿಯೋನ, ಪ್ರತಿ ವರ್ಷ ಬರ್ತಾ ಇರುತ್ತೆ. ಅಂದ್ರೆ ನಮ್ಗೇನು ಅನ್ಸುತ್ತೆ, ದೈಹಿಕವಾಗಿ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರು ಮಾನಸಿಕವಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ, ಎಲ್ಲೋ ದೂರಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಒಂದು ಫೀಲಿಂಗ್ ಇದ್ದೇ ಇದೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಅವರು ಆ ವಿಡಿಯೋ ನೋಡೋದು. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.